ಮಂಡ್ಯ ಅಖಾಡಕ್ಕೆ ದರ್ಶನ್ ಯಶ್ ಎಂಟ್ರಿ. ಸುಮಲತೆಗೆ ಟಿಕೆಟ್ ಫಿಕ್ಸ್, ಅತ್ತ ದಳಪತಿಗಳಿಗೂ ಟಿಕೆಟ್ ಅಂತೆ. ನಿಜವಾಗಿಯೂ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವ ವ್ಯಕ್ತಿ ಯಾರು ಅಂತ ಗೊತ್ತಾ? ಇಂಟ್ರೆಸ್ಟಿಂಗ್ ಆಗಿರುವ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ತಾವಿನ್ನೂ ಕೂಡ ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳು ನಿಮ್ಮನ್ನು ತಲುಪ್ತವೆ. ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯವನ್ನ ಇಡೀ ಇಂಡಿಯಾನೇ ನೋಡಿತ್ತು. ಆ ರೀತಿಯಾಗಿ ಸುಮಲತಾ ಅಂಬರೀಷ್ ಅವರು ಅಬ್ಬರಿಸಿ ಪ್ರಚಾರವನ್ನ ಮಾಡಿದ್ರು. ಯಾರಿಗೆ? ಅಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯವರ ವಿರುದ್ಧ ಸ್ಪರ್ಧೆ ಮಾಡಿ ಭರ್ಜರಿಯಾಗಿ ಜಯವನ್ನು ಕೂಡ ಸಾಧಿಸಿದ್ರು. ಆ ಒಂದು ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಎಲ್ಲ ರಾಜಕೀಯ ಪಕ್ಷಗಳು, ರೈತ ಸಂಘಟನೆಗಳು ಪಕ್ಷಾತೀತವಾಗಿ ಇವರಿಗೆ ಸಪೋರ್ಟನ್ನು, ಬೆಂಬಲವನ್ನು ಕೊಟ್ಟಿದ್ರು. ಹಾಗಾಗಿ ಸುಮಲತಾ ಅಂಬರೀಷ್ ಅವರು ಅಂದಿನ ಸಿಟ್ಟಿಂಗ್ ಸಿಎಂ ಮಗನ ವಿರುದ್ಧ ಸ್ಪರ್ಧೆ ಮಾಡಿ ಜಯವನ್ನು ಸಾಧಿಸಿದರು. ಆದರೆ ಸ್ನೇಹಿತರೆ, ಈ ಬಾರಿಯ 2024ರ ಲೋಕಸಭಾ ಚುನಾವಣೆಯದ್ದೇ ಒಂದು ಬೇರೆಯ ಲೆಕ್ಕ. ಯಾಕಂದರೆ ಈ ಚುನಾವಣೆಯನ್ನು BJP ಮತ್ತು JDS ಎರಡೂ ಕೂಡ ಮೈತ್ರಿಯಾಗಿ ಎದುರಿಸುವಂತಹ ಒಂದು ಒಪ್ಪಂದಕ್ಕೆ ಬಂದಾಗಿದೆ. ಹಾಗಾಗಿ ಮಂಡ್ಯ ಕ್ಷೇತ್ರದಿಂದ ಒಂದು ಮೈತ್ರಿಯ ಅಭ್ಯರ್ಥಿಯಾಗಿ JDS ಪಕ್ಷಕ್ಕೆ ಟಿಕೆಟ್ ಕೊಡಬೇಕು, ಇಲ್ಲವೇ BJPಯ ಅಭ್ಯರ್ಥಿಯಾಗಿ ಮೈತ್ರಿಯ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡಬೇಕು. ಇದು ಎರಡೇ ದಾರಿ ಉಳಿದಿರುವಂತಹದ್ದು. ಇದನ್ನು ಬಿಟ್ಟರೆ ಮತ್ಯಾವುದೇ ದಾರಿ ಕೇಂದ್ರಕ್ಕೆ BJP ಅಥವಾ JDSನಲ್ಲಿ ಉಳಿದಿಲ್ಲ. ಹೀಗಿರುವಾಗ ಮಂಡ್ಯ ಕ್ಷೇತ್ರದಿಂದ ನಾನೇ ಸ್ಪರ್ಧೆ ಮಾಡ್ತೇನೆ ಅಂತ ಸುಮಲತಾ ಅವರು ಒಂದು ಕಡೆ ಹೇಳ್ತಾ ಇದ್ರೆ, ಇಲ್ಲ ಮಂಡ್ಯ ಕ್ಷೇತ್ರ ಈ ಬಾರಿ JDS ಪಕ್ಷಕ್ಕೆ ಅಂತೇಳಿ ಅತ್ತ ಕುಮಾರಸ್ವಾಮಿಯವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಮಂಡ್ಯ ಕ್ಷೇತ್ರದಿಂದ ಯಾರು ಈ ಸರಿ ಕಣಕ್ಕಿಳಿತಾರೆ? ಅದು ಟಿಕೆಟ್ ಸಿಗುವಂತಹದ್ದು ಸುಮಲತಾ ಅಂಬರೀಷ್ ಅವರಿಗ ಅಥವಾ JDS ಪಕ್ಷ ಕುಮಾರಸ್ವಾಮಿಯವರ ಪಾಲಾಗುತ್ತಾ ಅನ್ನೋದು ಇಲ್ಲಿ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಇನ್ನು ಈಗಾಗಲೇ ಸುಮಲತಾ ಅಂಬರೀಷ್ ಅವರ ಪರವಾಗಿ ಮೀಟಿಂಗ್ಗಳು, ಅತ್ತ JDSನ ಮೀಟಿಂಗ್ಗಳು ಮಂಡ್ಯದಲ್ಲಿ ಬಹಳ ಜೋರಾಗಿ ನಡೆದಿದ್ದಾವೆ. ಇದೀಗ ದರ್ಶನ್ ಅವರು ಮಂಡ್ಯಕ್ಕೆ ಮತ್ತೊಮ್ಮೆ ಎಂಟ್ರಿ ಆಗಿದ್ದಾರೆ. ಚುನಾವಣಾ ಪ್ರಚಾರವನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ದರ್ಶನ್ ಅವರು ಚುನಾವಣಾ ಪ್ರಚಾರದಲ್ಲಿ ಅಬ್ಬರಿಸಿದ್ರು ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಈ ಬಾರಿ ಈಗಾಗಲೇ ಮಂಡ್ಯವನ್ನು ಪ್ರವೇಶ ಮಾಡಿ ನಡೆದಂತಹ ಮೀಟಿಂಗ್ನಲ್ಲಿ ಭಾಗವಹಿಸಿ ಸುಮಲತಾ ಅವರು ಯಾವುದೇ ಪಕ್ಷದಿಂದ ಅಥವಾ ಪಕ್ಷೇತರವಾಗಿ ನಿಂತ್ಕೊಳ್ಳಿ, ಅವರಿಗೆ ನಾವು ಒಗ್ಗಟ್ಟಾಗಿ ಬೆಂಬಲ ಕೊಡೋಣ ಅನ್ನುವಂತಹ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿದ್ದಾರೆ. ಇನ್ನು ಯಶ್ ಅವರ ಜೊತೆಗೂ ಕೂಡ ನಾನು ಮಾತನಾಡ್ತೇನೆ ಅಂತ ಸುಮಲತಾ ಅಂಬರೀಷ್ ಅವರು ಹೇಳಿದರು. ಅತ್ತ ದಳಪತಿಗಳು ಕೂಡ ತಾವೇನೂ ಕಡಿಮೆ ಇಲ್ಲ ಅನ್ನುವಂತೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ JDS ಪಕ್ಷಕ್ಕೆ ಈ ಬಾರಿ ಮಂಡ್ಯ ಕ್ಷೇತ್ರದ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ, ಬಂದೇ ಬರುತ್ತೆ, ಹಾಗಾಗಿ ನಮ್ಮ ತಯಾರಿಯನ್ನು ನಾವು ಮಾಡಿಕೊಳ್ಳೋಣ ಅಂತ ಹೇಳಿದ್ದಾರೆ. ಇನ್ನು ಮಾಧ್ಯಮದವರ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆ ನಾವು ಮಾತನಾಡಲ್ಲ, ನಾವು ಮೈತ್ರಿ ಪಕ್ಷವನ್ನು ಗೆಲ್ಲಿಸುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಕ್ಷೇತ್ರ ನನಗೇ ಸಿಗುತ್ತೆ, ನಾನೇ ಸ್ಪರ್ಧೆ ಮಾಡ್ತೇನೆ ಅನ್ನೋದನ್ನ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಬರ್ತಾ ಇರುವಂತಹ ಮೂಲಗಳ ಮಾಹಿತಿಯ ಪ್ರಕಾರ ಈ ಬಾರಿ ಮತ್ತೊಮ್ಮೆ ಮಂಡ್ಯ ಕ್ಷೇತ್ರದ ಟಿಕೆಟನ್ನು BJP ತನ್ನ ಬಳಿಯೇ ಉಳಿಸ್ಕೊಂಡು ಅದನ್ನು ಸುಮಲತಾ ಅಂಬರೀಷರಿಗೆ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ. JDS ಪಕ್ಷಕ್ಕೆ ಬೇರೆಯ 3 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟು ಮಂಡ್ಯವನ್ನು ತಾವೇ ಉಳಿಸ್ಕೊಳ್ಳುವಂತಹ ನಿರೀಕ್ಷೆಗಳು ಕೂಡ ಇಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಯಾಕಂದರೆ ಮೊನ್ನೆ ಅಮಿತ್ ಶಾ ಅವರು ಮೈಸೂರಿನಲ್ಲಿ ನಡೆಸಿದಂತಹ ಒಂದು ಮೀಟಿಂಗ್ನಲ್ಲಿ ಎಲ್ಲ BJPಯ ನಾಯಕರುಗಳು ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡಬೇಕು, ಮಂಡ್ಯ ಕ್ಷೇತ್ರವನ್ನು BJP ತನ್ನಲ್ಲೇ ಉಳಿಸ್ಕೋಬೇಕು ಅನ್ನುವಂತಹ ತಮ್ಮ ಒಂದು ಅಹವಾಲನ್ನು ಅಮಿತ್ ಶಾ ಅವ್ರ ಮುಂದೆ ಇಟ್ಟಿದ್ರು. ಇನ್ನು ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರೇನು ಸುಮ್ಮನೆ ಕೂತ್ಕೊಂಡಿಲ್ಲ, ಅವರು ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಕೂಗು ಜೋರಾಗಿ ಕೇಳಿಬರ್ತಾ ಇದೆ. ಆದರೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲೇಬೇಕಾದಂತಹ ಕರ್ತವ್ಯ ಕೇಂದ್ರ ಮತ್ತು ರಾಜ್ಯ ನಾಯಕರ ಮಧ್ಯೆ ಇರೋದ್ರಿಂದ ಇಲ್ಲಿ JDS ಪಕ್ಷ ಏನೇ ಆಗಲಿ ಮಂಡ್ಯದ ಟಿಕೆಟ್ JDS ಪಕ್ಷಕ್ಕೆ ಈ ಬಾರಿ ಬಂದೇ ಬರಲೇಬೇಕು ಅನ್ನುವಂತಹ ಪಟ್ಟು ಮತ್ತು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ
ಇದು ಯಾವ ಹಂತವನ್ನು ತಲುಪುತ್ತೆ ಅನ್ನೋದನ್ನ ಊಹೆ ಮಾಡೋಕ್ಕೆ ಈಗಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಕಳೆದ ಬಾರಿ ಇಡೀ ಇಂಡಿಯಾ ನೋಡುವಂತೆ ಗರ್ಜಿಸಿದ್ದ ಮಂಡ್ಯ ಕ್ಷೇತ್ರ ಮತ್ತೊಮ್ಮೆ ರಣಕಣ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಒಂದು ವೇಳೆ ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯ ಕ್ಷೇತ್ರ ಒಂದು ವೇಳೆ ಕೈ ಬಿಟ್ಟೋದ್ರೆ ಅವರೇನು ಸುಮ್ಮನೆ ಕೊಡುವಂತಹ ವ್ಯಕ್ತಿಯಲ್ಲ. ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಅಥವಾ ಮತ್ಯಾವುದೋ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡೋದಂತೂ ನಿಶ್ಚಿತ. ಒಟ್ಟಲ್ಲಿ ಲೋಕಸಭೆಗೆ ಅವರು ಈ ಬಾರಿಯೂ ಕೂಡ ಸ್ಪರ್ಧೆ ಮಾಡೇ ಮಾಡ್ತಾರೆ. ಅದು ಯಾವ ಮಾರ್ಗದ ಮೂಲಕ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನಾರ್ಹ. ಆದ್ದರಿಂದ ಮಂಡ್ಯ ಕ್ಷೇತ್ರ ಮತ್ತೊಮ್ಮೆ ರಣಕಣ ಆಗೇ ಆಗುತ್ತೆ. ಸುಮಲತಾ ಅಂಬರೀಷ್ ಅವರಿಗೆ ಆದರೂ ಕೂಡ ಟಿಕೆಟ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಇದು ಈಗ ಬರ್ತಾ ಇರುವಂತಹ ಅಪ್ಡೇಟಿಂಗ್. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಒಂದು ಮಾಹಿತಿ ತಮಗೆ ತಲುಪಿದೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಜೈ ಭುವನೇಶ್ವರಿ.